ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಶ್ರೀ ಗುರು ಶಂಕರಾಚಾರ್ಯರು ಭಾರತದ ಅದ್ವೈತ ವೇದಾಂತದ ಪ್ರಮುಖ ಪ್ರತಿಪಾದಕರಾಗಿದ್ದರು. ಶಂಕರಾಚಾರ್ಯರು ಕೇವಲ 32 ವರ್ಷಗಳ ಕಾಲ ಬದುಕಿದ್ದರೂ ಅವರು ಹಿಂದೂ ಧರ್ಮಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಜೀವನ 8ನೇ ಶತಮಾನ ಎಂದು ನಂಬಲಾಗಿದೆ. ಇವರ ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಶಂಕರಾಚಾರ್ಯರು ಕೇರಳದ ಕಾಲಾಡಿ ಎಂಬಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಶಿವಗುರು ಮತ್ತು ತಾಯಿಯ ಹೆಸರು ಆರ್ಯಾಂಬೆ. ಅವರು ಬಾಲ್ಯದಲ್ಲಿಯೇ ವೇದಗಳು ಮತ್ತು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದರು. ನಂತರ ಅವರು ಗೋವಿಂದಪಾದ ಎಂಬ ಗುರುಗಳಿಂದ ಅದ್ವೈತ ವೇದಾಂತವನ್ನು ಕಲಿತರು. ಸಾಧನೆಗಳು: ಶಂಕರಾಚಾರ್ಯರು ಅದ್ವೈತ ವೇದಾಂತವನ್ನು ಜನಪ್ರಿಯಗೊಳಿಸಿದರು. ಅವರು ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಮತ್ತು ಭಗವದ್ಗೀತೆಗೆ ಭಾಷ್ಯಗಳನ್ನು ಬರೆದರು. ಕೊಡುಗೆಗಳು: ಶಂಕರಾಚಾರ್ಯರು ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡಿದರು. ಅವರು ವಿವಿಧ ಧಾರ್ಮಿಕ ಪಂಥಗಳನ್ನು ಒಗ್ಗೂಡಿಸಿದರು. ಅವರ ತತ್ವಶಾಸ್ತ್ರವು ಭಾರತೀಯ ತತ್ವಶಾಸ್ತ್ರದ ಮೇಲೆ ಆಳವಾದ ಪ್ರಭಾವ ಬೀರಿದೆ. ಬಿರುದು: ಆದಿಶಂಕರ, ಜಗದ್ಗುರು, ಶಂಕರಾಚಾರ್ಯ. ಸಾಧನೆ: ಅದ್ವೈತ ಸಿದ್ಧಾಂತದ ಪ್ರತಿಪಾದನೆ. ಅವರು 4 ಮಠಗಳನ್ನು ಸ್ಥಾಪಿಸಿದರು. ಅವುಗಳೆಂದರೆ ಕನ್ನಡಿಗರ ಶೃಂಗೇರಿ ಪೀಠ, ದ್ವಾರಕಾ, ಜ್ಯೋತಿರ್ಮಠ ಮತ್ತು ಗೋವರ್ಧನ. ಅನೇಕ ವೇದಾಂತ ಗ್ರಂಥಗಳ ರಚನೆ: ಭಗವದ್ಗೀತಾ ಭಾಷ್ಯ, ಉಪನಿಷದ್ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ. ಹಿಂದೂ ಧರ್ಮದ ಪುನರುತ್ಥಾನ ಇತ್ಯಾದಿ. ಕನ್ನಡ ಮತ್ತು ಕರ್ನಾಟಕದ ಜೊತೆ ಶಂಕರರ ಸಂಬಂಧ. ಶಂಕರಾಚಾರ್ಯರ ಹೊಸ ಮಾದರಿ ಅದ್ವೈತ ಸಿದ್ಧಾಂತವನ್ನು ಮೊಟ್ಟಮೊದಲು ಒಪ್ಪಿಕೊಂಡು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಲು ಅವಕಾಶ ಮಾಡಿಕೊಟ್ಟಿದ್ದೇ ಕನ್ನಡಿಗರು ಮತ್ತು ಕರ್ನಾಟಕ. ಇಂದು ದೇಶದಲ್ಲಿ ಹಿಂದೂ ಧರ್ಮ ಉಳಿಯಲು ಅಂದು ಕರ್ನಾಟಕ ಕೊಟ್ಟ ಅವಕಾಶದಿಂದಲೇ ಎಂದು ಕನ್ನಡಿಗರು ಹೆಮ್ಮೆಯಿಂದ ದೇಶದಾದ್ಯಂತ, ಜಗತ್ತಿನಾದ್ಯಂತ ಹೇಳಿಕೊಳ್ಳಬಹುದು. ಕನ್ನಡಿಗರ ಬೆಂಬಲದಿಂದ ಶಂಕರಾಚಾರ್ಯರು ಶೃಂಗೇರಿ ಮಠವನ್ನು ಸ್ಥಾಪಿಸಲು ಅವಕಾಶ ನೀಡಿದರು. ಆದ್ದರಿಂದ ಇಂದು ಶೃಂಗೇರಿ ಪೀಠ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಅವರ ಅದ್ವೈತ ವೇದಾಂತದ ಬೋಧನೆಗಳು ಕನ್ನಡ ಸಾಹಿತ್ಯ ಮತ್ತು ತತ್ವಶಾಸ್ತ್ರದ ಮೇಲೆ ಪ್ರಭಾವ ಬೀರಿವೆ. ಶಂಕರಾಚಾರ್ಯರ ಕೃತಿಗಳು ಕನ್ನಡಕ್ಕೆ ಅನುವಾದಗೊಂಡಿವೆ. ಇದು ಕನ್ನಡ ಜನರಿಗೆ ವೇದಾಂತದ ಜ್ಞಾನವನ್ನು ಪಡೆಯಲು ಸಹಾಯ ಮಾಡಿದೆ. ಧನ್ಯವಾದಗಳು.